ಮೋದಿ ಇದನ್ನಲ್ಲ ಬರೀ ಬೂಟಾಟಿಕೆ ಮೋದಿಯವನು ಇಲ್ಲಿವರೆಗೂ ಒಂದು ಕೆಲಸನೂ ಮಾಡಿಲ್ಲ, ಹೇಳಿದ್ರು ಬರೀ ಸುಳ್ಳು, ಜೂಟ. ನಾವು ಶ್ರೀರಾಮ ಭಕ್ತರು, ಶ್ರೀರಾಮ ಹಿಂದೂ ಏನು ಕೊಡುಗೆ, ನಾವು ಹಿಂದೂಗಳೇ, ನಾವು ಶ್ರೀರಾಮನ ಭಕ್ತರೇ. ಎಲ್ಲಿ ಮನೇಲಿ ಮಾಡೋ ಭಕ್ತಿ, ಅದು ಬಿಟ್ಟು ರೋಡ್ನಾಗೆ ಕೆಂಪು ಬಾವುಟ ಇಟ್ಕೊಂಡು ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ BJP-ಯವರಿಗೆ. JDS ಅದು ಅಪ್ಪ ಮಕ್ಕಳು ಪಕ್ಷ, ಅದು ನಾಟಕ ಕಂಪ್ನಿ ಇದ್ದಂಗೆ. ಯಾರು ಕರೀತಾರೆ ಅವ್ರ ಹತ್ರ ನಾಟಕ ಮಾಡೋಕ್ಕೆ ಹೋಗ್ತಾರೆ ಬಣ್ಣ ಹಚ್ಕೊಂಡು. VSL ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ರಾಘವೇಂದ್ರ ಅವನು ಅಭಿವೃದ್ಧಿ ಆಗಿದ್ದಾನೆ ಹೊರತು VSL ಅಭಿವೃದ್ಧಿ ಆಗಲಿಲ್ಲ. ಮೋದಿ ಬರೀ ಸುಳ್ಳಿನ ಮೋದಿ. ಈ ದೇಶದಲ್ಲಿ ಸುಳ್ಳು ಹೇಳೋದ್ರಲ್ಲಿ ಯಾರು ಇದ್ದಾರೆ ಅಂದರೆ BJP-ಯವರು ಮತ್ತು ಮೋದಿ. ವೀಕ್ಷಕರೇ, ನಾವೀಗ MLA ಸಂಗಮೇಶ್ ಅವರ ಮನೆಯಲ್ಲಿದ್ದೀವಿ. ಈ ಬಾರಿಯ ಲೋಕಸಭೆ ಚುನಾವಣೆಗೆ ಸಿದ್ಧತೆಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಒಟ್ಟಾರೆ ಇಲ್ಲಿ ಭದ್ರಾವತಿಯಲ್ಲೂ ಕಾಂಗ್ರೆಸ್ ಗೆಲ್ಲುವ ಒಂದು ಪ್ರತಿಷ್ಠೆ ಇದೆ. ಈ ಬಾರಿ ಭದ್ರಾವತಿಯಿಂದ ಯಾವ ರೀತಿ ಸಿದ್ಧತೆಗಳಾಗಿದ್ದಾವೆ ಕೇಳ್ಕೊಂಬೋಣ ಸರ್. ಈಗ ಏನು 24 ಇನ್ನೊಂದು ಕೆಲವೇ ಒಂದು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಸರ್. ಚುನಾವಣೆಗೆ ನಿಮ್ಮ ತಾಲೂಕಿಂದ ಯಾವ ರೀತಿ ಸಿದ್ಧತೆಗಳಾಗಿದ್ದಾವೆ ಸರ್? ಮೇ 7ನೇ ತಾರೀಕು ನಡೆಯುವಂಥ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಜನ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸಿದ್ದಾರೆ. 5 ಗ್ಯಾರಂಟಿಗಳು, ಪ್ರತಿ ತಿಂಗಳು 4,200 ರೂಪಾಯಿ ಒಂದು ಮನೆಗೆ, ವರ್ಷಕ್ಕೆ 50,000, 5 ವರ್ಷಕ್ಕೆ 2.5 ಲಕ್ಷ. ಇಡೀ ಪ್ರಪಂಚದಲ್ಲೇ ಯಾವ ರಾಜ್ಯದಲ್ಲೂ ಯಾವ ಸರ್ಕಾರನೂ ಕೊಟ್ಟಿಲ್ಲ, ಯಾವ ದೇಶದಲ್ಲೂ ಕೊಟ್ಟಿಲ್ಲ ಅಂಥ ಒಂದು ಸ್ಕೀಮನ್ನು ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಜನ ಮರೆಯಲ್ಲ. ಈ BJP ಬೋಗಸ್ BJP ಬರೀ ಮೋದಿ ಇದನ್ನಲ್ಲ ಬರೀ ಬೂಟಾಟಿಕೆ ಮೋದಿಯವನು ಇಲ್ಲಿವರೆಗೂ ಒಂದು ಕೆಲಸನೂ ಮಾಡಿಲ್ಲ, ಹೇಳಿದ್ರು ಬರೀ ಸುಳ್ಳು, ಜೂಟ. ಅವರಷ್ಟು ಜೂಟ ಹೇಳೋರು ಯಾರೂ ಇಲ್ಲ ಇಂಡಿಯಾದಲ್ಲಿ. ಬರೀ ಸುಳ್ಳು ಹೇಳ್ತಾರೆ. ಏಕೆಂದರೆ ನಿಮಗೆ ಗೊತ್ತಿದೆ, ಮೊದಲೇ ಚುನಾವಣೆಯಲ್ಲಿ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡಿಸ್ತೀನಿ ವರ್ಷಕ್ಕೆ ಅಂತ ಹೇಳಿದ್ರು. ಕೊಡಿಸ್ತ್ರಾ? 15 ಲಕ್ಷ ರೂಪಾಯಿ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂದ್ರೆ ಹಾಕಿದ್ರಾ? ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದರು, ಮಾಡಿದ್ರಾ? ಅದೇ ಅಂಬಾನಿ ಅದಾನಿದು 3 ಲಕ್ಷ ಚಿಲ್ಲರೆ ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ದೇಶದಲ್ಲಿ ಸ್ವತಂತ್ರವಾಗಿ ಬದುಕ್ತಿದ್ದಾರೆ ಅಂದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಅವತ್ತಿನ ಇಂದಿರಾ ಗಾಂಧಿಯವರು ಕೊಟ್ಟಂಥ ಕಾರ್ಯಕ್ರಮಗಳು, ಕೇವಲ 30 ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಅನ್ನಕ್ಕೆ ನಮ್ಮಲ್ಲಿ ಅಕ್ಕಿ ಭತ್ತ ಸಿಗ್ತಿದ್ದಿಲ್ಲ. ತಕ್ಷಣ ಮನಗಂಡು ಎಲ್ಲ ಕಡೆ ನಮ್ಮ ಭಾರತದಲ್ಲಿ ಡ್ಯಾಮ್ಗಳು ಕಟ್ಟೋದ್ರ ಮುಖಾಂತರ ಎಲ್ಲ ಜನಕ್ಕೆ ಇವತ್ತು 130 ಕೋಟಿ ಜನಕ್ಕೆ ಅನ್ನ ಸಿಗ್ತಾಯಿದೆ ಅಂದರೆ ಅದಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ, ಇಂದಿರಾ ಗಾಂಧಿಯವರ ಕೊಡುಗೆ. ಕರೆಂಟು ಮತ್ತು ರೋಡ್ಗಳು, ಆಸ್ಪತ್ರೆಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಮತ್ತು ಭೂಮಿ ಉಳುವನೆ ಮಾಡಿದ್ದು ಮತ್ತು ರಿಸರ್ವೇಷನ್ ಮಾಡಿದ್ದು, ಎಲ್ಲ ಜಾತಿ ಜನಾಂಗದವರು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ್ದು 20 ಅಂಶದ ಕಾರ್ಯಕ್ರಮಗಳು ಕೊಟ್ಟಿದ್ದು ಕಾಂಗ್ರೆಸ್ಸು. ಇವರೆಲ್ಲ ಬೂಟಾಟಿಕೆ. ನಾವು ಶ್ರೀರಾಮ ಭಕ್ತರು, ಶ್ರೀರಾಮ ಹಿಂದೂ ಏನು ಕೊಡುಗೆ, ನಾವು ಹಿಂದೂಗಳೇ, ನಾವು ಶ್ರೀರಾಮನ ಭಕ್ತರೇ. ಎಲ್ಲಿ ಮನೇಲಿ ಮಾಡೋ ಭಕ್ತಿ, ಅದು ಬಿಟ್ಟು ರೋಡ್ನಾಗೆ ಕೆಂಪು ಬಾವುಟ ಇಟ್ಕೊಂಡು ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ BJP-ಯವರಿಗೆ. ಹಾಗಾಗಿ ಈ ಬಾರಿ BJP ಮನೆಗೆ ಕಳಿಸೋದು ಗ್ಯಾರಂಟಿ, ಕಾಂಗ್ರೆಸ್ ಗೆಲ್ಲೋದು ಖಚಿತ. ಗೀತಾ ಶಿವರಾಜ್ಕುಮಾರ್ ಸುಮಾರು 50,000ಕ್ಕಿಂತ ಹೆಚ್ಚು ಭದ್ರಾವತಿ ಕ್ಷೇತ್ರದಲ್ಲಿ ಲೀಡ್ನಲ್ಲಿ ಗೆಲ್ತಾರೆ. VSL ಅಭಿವೃದ್ಧಿ ಆಗಬೇಕಾಗಿದೆ. VSL ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ರಾಘವೇಂದ್ರ ಅವನು ಅಭಿವೃದ್ಧಿ ಆಗಿದ್ದಾನೆ ಹೊರತು VSL ಅಭಿವೃದ್ಧಿ ಆಗಲಿಲ್ಲ. ಹಾಗಾಗಿ ನಮ್ಮ VSL ಕಾರ್ಖಾನೆ ಅಭಿವೃದ್ಧಿ ಆಗಬೇಕು. ಸರ್ದಾರ್ ಪಟೇಲ್ರದ್ದು 3,000 ಕೋಟಿ ಸ್ಟ್ಯಾಚ್ಯೂ ಮಾಡಿದ್ರು. ಅದ್ರ ಬದಲು ಇಲ್ಲೊಂದು 500 ಕೋಟಿ VSL ಬಂಡವಾಳ ಹಾಕಿದರೆ 5,000 ಜನ ಕುಟುಂಬ ಸಾಕ್ತಾಯಿತ್ತು. ಇವೆಲ್ಲ ಬಿಟ್ಟು ಬರೀ ಬೂಟಾಟಿಕೆ ಮಾಡ್ತಾರೆ. ಬರೀ ಧರ್ಮದ ಹೆಸರಲ್ಲಿ, ಆಧ್ಯಾತ್ಮಿಕ ವಿಚಾರದಲ್ಲಿ ರಾಜಕಾರಣ ಮಾಡ್ತಾರೆ. ಇದು ಜನ ನೋಡಿ ಬೇಸತ್ತೋಗಿದ್ದಾರೆ. ಇವತ್ತು JDS ಅದು ಅಪ್ಪ ಮಕ್ಕಳು ಪಕ್ಷ, ಅದು ನಾಟಕ ಕಂಪ್ನಿ ಇದ್ದಂಗೆ. ಯಾರು ಕರೀತಾರೆ ಅವ್ರ ಹತ್ರ ನಾಟಕ ಮಾಡೋಕ್ಕೆ ಹೋಗ್ತಾರೆ ಬಣ್ಣ ಹಚ್ಕೊಂಡು. ಆ ಥರ JDS. ಹಂಗಾಗಿ JDS ಕತೆ ಮುಗಿದೋಗಿದ್ದ ಕತೆ, BJPದು ಮುಗಿದೋಗಿದ್ದ ಕತೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಜನ ಕಾಂಗ್ರೆಸ್ಸನ್ನು ಬಯಸ್ತಾ ಇದ್ದಾರೆ. ಯುವಕರು, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದವರು, ಮುಂದುವರೆದ ಲಿಂಗಾಯತರಿರ್ಬೋದು, ಗೌಡರಿರ್ಬೋದು, ಬ್ರಾಹ್ಮಣರಿರ್ಬೋದು, ಶೆಟ್ಟರಿರ್ಬೋದು, ಎಲ್ಲ ಜನಾಂಗದವರು ಕಾಂಗ್ರೆಸ್ಸಿಗೆ ಓಟ್ ಹಾಕೋಕ್ಕೆ ತಯಾರಾಗಿದ್ದಾರೆ. ಯಾಕೆಂದರೆ ಇವ್ರು ಭ್ರಷ್ಟಾಚಾರ ನೋಡಿ ಸಾಕಾಗೋಗ್ಬಿಟ್ಟಿದೆ. ಮೋದಿ ಬರೀ ಸುಳ್ಳಿನ ಮೋದಿ. ಈ ದೇಶದಲ್ಲಿ ಸುಳ್ಳು ಹೇಳೋದ್ರಲ್ಲಿ ಯಾರು ಇದ್ದಾರೆ ಅಂದರೆ BJP-ಯವರು ಮತ್ತು ಮೋದಿ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ 50,000ಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ತೇವೆ. ಜನ ಕೈ ಬಿಡಲ್ಲ, ನಂಬಿಕೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮದು ಕೂಡ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು, ನಗರಸಭಾ ಸದಸ್ಯರುಗಳು, ಜನಪ್ರತಿನಿಧಿಗಳು ಎಲ್ಲರೂ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕೆಲಸ, ನಮ್ಮ ಭದ್ರಾವತಿ ಕ್ಷೇತ್ರದ ಕೆಲಸ ಆಗಿರೋದನ್ನು ನೋಡಿ ನಮ್ಮ ಮಾತಿಗೂ ಗೌರವ ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಜಿಲ್ಲೆಯಿಂದ ಅಂದರೆ MP ಕ್ಷೇತ್ರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ಏನು ಅನುದಾನಗಳು ತೊಗೊಂಬಂದಿದ್ದಾರೆ ಸರ್ ರಾಘವೇಂದ್ರ ಅವರು? ರಾಘವೇಂದ್ರ ಅವರು ನಮ್ಮ ಭದ್ರಾವತಿಗೆ ಏನೂ ತಂದಿಲ್ಲ.
ವಿ ಎಸ್ ಎಲ್ ಉದ್ಧಾರ ಮಾಡಿಲ್ಲ, ಇನ್ನೇನು ಬೇರೆ ತರ್ತದೆ. ವಿ ಎಸ್ ಎಲ್ಲಿಗೆ 500 ಕೋಟಿ ಹಾಕ್ಸ್ತೀನಿ ಅಂತ ಹೇಳಿದ್ರು 5 ರೂಪಾಯಿ ಹಾಕ್ಸಿಲ್ಲ, ಇನ್ನೇನು ಮಾಡಿಲ್ಲ, ಬರೀ ಶೋ ಮಾಡಿದ್ದಾರೆ ಅಷ್ಟೇ. ಸರ್, ವಿಶೇಷವಾಗಿ ನೀವು ಆಗಲೇ ಹೇಳಿದ್ರಿ ಅಂದರೆ ಒಂದು ಜಾತಿ ಧರ್ಮದ ವಿಷಯದಲ್ಲಿ ರಾಜಕಾರಣ ನಡೀತಿದೆ ಅಂತ. ಭದ್ರಾವತಿಯಲ್ಲಿ ಯುವಕರ ಮನಸ್ಸಲ್ಲಿ ಧರ್ಮ ದ್ವೇಷವನ್ನು ಬಿತ್ತಿ ಬಿ ಜೆ ಪಿ ಯಾವ ರೀತಿ ರಾಜಕಾರಣ ಮಾಡ್ತಿದೆ ಅಂತ ಹೇಳಿ ಅವ್ರ ಕೆಲಸನೇ ಇದ್ದಾಗಲ್ಲ, ಬೀದಿ ಒಳಗೆ ಗಲಾಟೆ ಮಾಡಿಸೋದು, ಪರಸ್ಪರ ಮನಸ್ಸುಗಳನ್ನು ಹೊಡೆಯುವಂಥ ಕೆಲಸನೇ ಮಾಡೋದು. ಒಳ್ಳೆ ಕೆಲಸ ಮಾಡಲ್ಲ ಅವ್ರು, ಕಳ್ಳರು. ಬರೀ ಧರ್ಮದ ಹೆಸರಿನಲ್ಲಿ ಮನಸ್ಸನ್ನು ಹೊಡೆಯುವಂಥ ಕೆಲಸ ಮಾಡ್ತಾರೆ. ಸರ್, ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಏನು ರಾಜ್ಯದ ಅಂದರೆ ಕೇಂದ್ರದಿಂದ ಬರಬೇಕಾದ ತೆರಿಗೆ ಪಾಲು ಬಂದಿಲ್ಲ ಅಂತ ಆರೋಪ ಮಾಡ್ತು. ರಾಜ್ಯದ ಎಷ್ಟೋ ಸಂಸದರು ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲವಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರದ್ದೇ ಸರ್ಕಾರ ಇರೋದ್ರಿಂದ ಒಬ್ಬರು ಧ್ವನಿ ಎತ್ತಲಿಲ್ಲ. ಜಿ ಎಸ್ ಟಿ ನಮ್ಮ ಭಾರತದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಸೆಕೆಂಡ್ ಕರ್ನಾಟಕನೇ ಜಿ ಎಸ್ ಟಿ ಕಟ್ಟೋದು. ಆ ಜಿ ಎಸ್ ಟಿ ಹಣವನ್ನು ವಾಪಸ್ ಕೊಡಲಿಕ್ಕೆ ಮಾಡಲಿಲ್ಲ. 5 ಕೆ ಜಿ ಅಕ್ಕಿ ಒಕ್ಕೂಟದ ವ್ಯವಸ್ಥೆಯಲ್ಲಿ 5 ಕೆ ಜಿ ಅಕ್ಕಿ ಕೊಡಬೇಕಾಯ್ತು. ಮನಮೋಹನ್ ಸಿಂಗ್ ಅವ್ರು ಮಾಡಿದ್ದು ಅಕ್ಕಿ ಕೊಡೋದು. ಆ 5 ಕೆ ಜಿ ಅಕ್ಕಿನೂ ಕೊಡಲಿಲ್ಲ ಹೊಟ್ಟೆವರಿಂದ. ಅದಕ್ಕೆ 170 ರೂಪಾಯಿ ಆಲ್ಟರ್ನೇಟು ಜನಗಳಿಗೆ ದುಡ್ಡು ಕೊಟ್ಟು 5 ಕೆ ಜಿ ಅಕ್ಕಿನೂ ಕೊಡ್ತಾಯಿದ್ವಿ ಕಾಂಗ್ರೆಸ್ ಸರ್ಕಾರ. ಈಗ ಕಾಂಗ್ರೆಸ್ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಾರಲ್ಲ ಸರ್, ಇದ್ರ ಮಹತ್ವ ಏನು ಸರ್? ಏನಿಲ್ಲ, ಸಿದ್ದರಾಮಯ್ಯನವರು ಜಾತ್ಯತೀತ ವ್ಯಕ್ತಿಗಳು ಬಸವಣ್ಣನವರ ಆದರ್ಶವನ್ನು ಮೈಗೂಡಿಸ್ಕೊಂಡಿದ್ದಾರೆ ಅಂತ ಸಾಕ್ಷಿಯಾಗಿದೆ. ಹಾಗಾದರೆ ಈ ಬಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೀರಾ? ಇನ್ನೂ ಅನುಮಾನ ಪಡ್ತೀರಾ? 100% ಬರುತ್ತೆ.